ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಪದಗಳ ಅರ್ಥಗಳನ್ನು ತಿಳಿಯೋಣ ಬನ್ನಿ. ಕನ್ನಡ ಪದಗಳ ಅರ್ಥಗಳು ಇವೆಲ್ಲ. ಮೊದಲನೆಯ ಪದ ಯಾವುದು ಅಂತಂದರೆ ಜಲ್ವಾ. ಜಲ್ವಾ ಅಂತಂದರೆ ಮಾತು. ಮಾತು ಅನ್ನೋದಕ್ಕೆ ಹಿಂದಿಯಲ್ಲಿ ಕೂಡ ಜಲ್ವಾ ಅಂತ ಹೇಳ್ತಾರೆ ಒಂದೊಂದು ಕಡೆ. ಸೊ ಜಲ್ವಾ ಅಂದರೆ ಮಾತು. ಮುಂದಿನ ಪದ ಜಿಜ್ಞಾಸು. ಜಿಜ್ಞಾಸು ಅಂತಂದರೆ ತಿಳ್ಕೋಬೇಕು ಅಂತ ಅಪೇಕ್ಷೆ ಉಳ್ಳವನು. ನಾನು ತಿಳ್ಕೋಬೇಕು ಅಂತ ಆಸೆ, ಇಂಟ್ರೆಸ್ಟ್ ಅಂತ ಹೇಳ್ತೀವಲ್ವ, ಅದನ್ನು ಜಿಜ್ಞಾಸೆ ಅಥವಾ ಜಿಜ್ಞಾಸು ಅಂತ. ಜಿಜ್ಞಾಸೆ ಅಂದರೆ ಆಸೆ ಇರೋದು. ಜಿಜ್ಞಾಸು ಅಂದರೆ ಆ ಅಪೇಕ್ಷೆ ಉಳ್ಳವನನ್ನು ಜಿಜ್ಞಾಸು ಅಂತ ಕರೀತಾರೆ. ಮುಂದಿನ ಶಬ್ದ ವಾಯುಜ. ವಾಯುಜ ಅಂತಂದರೆ ವಾಯುಪುತ್ರ. ಯಾರಪ್ಪ ಅವನು? ಆಂಜನೇಯ. ಹನುಮಂತನಿಗೆ ವಾಯುಜ ಅಂತ ಕರಿತೀವಿ. ಇನ್ನು ಮುಂದೆ ಬರೋವಂಥ ಪದ ಯಾವುದು ಅಂತ ನೋಡೋಣ ಬನ್ನಿ. ವಾಚಿಸು ಅಂದರೆ ಓದು ಅಥವಾ ತಿಳಿಸು, ಅದಕ್ಕೆ ವಾಚಿಸು ಅಂತ ಹೇಳ್ತಾರೆ. ಮುಂದೆ ಬರ್ತಾ ಇರೋವಂಥ ಪದ ವ್ರಣ. ವ್ರಣ ಅಂದರೆ ಗಾಯ, ಹುಣ್ಣು, ಅದಕ್ಕೆ ವ್ರಣ ಅಂತ ಹೇಳ್ತಾರೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ನಿಮಗೆಲ್ಲ ಈ ಪದಗಳು ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಕಮೆಂಟ್ಸ್ ಮಾಡಿ ಹೇಗಿತ್ತು ವಿಡಿಯೋ ಅಂತ. ಬಾಯ್, ಮತ್ತೆ ಭೇಟಿ ಆಗೋಣ.